ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಮಹರ್ಷಿ ಒಂದು ಪ್ರಶ್ನೆ ಕೇಳಿದರು. ಈ ಜಗತ್ತಿನಲ್ಲಿ ಸತ್ಯವಂತ, ಧರ್ಮವಂತ, ಶೂರ, ಕರುಣಾಮಯ ಇಂತಹ ಎಲ್ಲ ಗುಣಗಳನ್ನು ಒಂದೇ ವ್ಯಕ್ತಿಯಲ್ಲಿ ಹೊಂದಿರುವ ಮನುಷ್ಯ ಯಾರಾದರೂ ಇದ್ದಾರೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟವರು ಮಹರ್ಷಿ ವಾಲ್ಮೀಕಿ. ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾಗಿದ್ದರು. ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ನಾರದ ಮಹರ್ಷಿಗಳನ್ನು ಅವರು ಭೇಟಿಯಾದರು. ಇಲ್ಲಿಯೇ ಈ ಶ್ಲೋಕ ಬರುತ್ತದೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕರ್ಮುನಿ ಪುಂಗವಂ. ಇದರ ಅರ್ಥ, ತಪಸ್ಸು ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾದ ತಪಸ್ವಿಗಳಲ್ಲಿ ಶ್ರೇಷ್ಠರಾದ, ವಾಕ್ಚಾತುರ್ಯ ಮತ್ತು ಜ್ಞಾನದಲ್ಲಿ ಅತ್ಯುನ್ನತರಾದ ನಾರದ ಮಹರ್ಷಿಯನ್ನು ಮುನಿಗಳಲ್ಲಿ ಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿ ಪ್ರಶ್ನಿಸಿದರು. ವಾಲ್ಮೀಕಿ ಕೇಳುತ್ತಾರೆ, ಈ ಲೋಕದಲ್ಲಿ ಗುಣವಂತನು, ವೀರ್ಯವಂತನು, ಧರ್ಮವನ್ನು ತಿಳಿದವನು ಮತ್ತು ಕೃತಜ್ಞತನು, ಸತ್ಯವಂತನು, ದೃಢವ್ರತನಾದವನು. ಇದು ಸಾಮಾನ್ಯ ಪ್ರಶ್ನೆಯಾಗಿರಲಿಲ್ಲ. ವಾಲ್ಮೀಕಿ ಹುಡುಕುತ್ತಿದ್ದದ್ದು ಪರಿಪೂರ್ಣ ಮನುಷ್ಯನನ್ನು. ವಾಲ್ಮೀಕಿಯ ಪ್ರಶ್ನೆಗೆ ನಾರದ ಮಹರ್ಷಿಗಳು ಒಂದು ಕ್ಷಣವೂ ಯೋಚಿಸದೆ ಉತ್ತರಿಸುತ್ತಾರೆ. ಅವರು ಹೇಳುತ್ತಾರೆ, ಹೌದು, ಇಂತಹ ಗುಣಗಳನ್ನು ಹೊಂದಿರುವ ಒಬ್ಬ ಮಹಾಪುರುಷನಿದ್ದಾನೆ. ಅವನೇ ಅಯೋಧ್ಯೆಯ ರಾಜಕುಮಾರ ಶ್ರೀರಾಮ. ರಾಮನು ಗುಣವಂತ, ವೀರ್ಯವಂತ, ಧರ್ಮನಿಷ್ಠ, ಸತ್ಯಸಂಧ, ಕೃತಜ್ಞ ಮತ್ತು ದೃಢವ್ರತ. ನಾರದರು ವಾಲ್ಮೀಕಿಗೆ ರಾಮನ ಸಂಪೂರ್ಣ ಜೀವನದ ಕಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಾರೆ. ಅಯೋಧ್ಯೆಯಲ್ಲಿ ರಾಮನ ಜನನ, ವಿಶ್ವಾಮಿತ್ರರೊಂದಿಗೆ ಪ್ರಯಾಣ, ಸೀತಾ ಸ್ವಯಂವರ, ವನವಾಸ, ಸೀತೆಯ ಅಪಹರಣ, ಜಟಾಯುವಿನ ತ್ಯಾಗ, ಸುಗ್ರೀವನ ಸ್ನೇಹ, ಹನುಮಂತನ ಮಹಾಪರಾಕ್ರಮ, ಸಮುದ್ರ ದಾಟಿ ಲಂಕೆಗೆ ಪ್ರಯಾಣ, ರಾವಣನ ವಿರುದ್ಧ ಯುದ್ಧ ಮತ್ತು ಅಂತಿಮವಾಗಿ ಧರ್ಮದ ವಿಜಯ. ಈ ಎಲ್ಲವನ್ನು ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ವಿವರಿಸುತ್ತಾರೆ. ವಾಲ್ಮೀಕಿ ಕೇಳಿದ ಒಂದು ಪ್ರಶ್ನೆ, ನಾರದರು ನೀಡಿದ ಒಂದು ಉತ್ತರ. ಇದರಿಂದಲೇ ಜಗತ್ತಿನ ಅತ್ಯಂತ ಪ್ರಸಿದ್ಧ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣದ ರಚನೆಗೆ ದಾರಿ ತೆರೆಯಿತು. ಆದರೆ ಇಲ್ಲಿ ಒಂದು ಅದ್ಭುತ ಸಂಗತಿ ಇದೆ. ವಾಲ್ಮೀಕಿ ಕೇವಲ ರಾಮನ ಕಥೆಯನ್ನು ಕೇಳಲಿಲ್ಲ. ಮುಂದೆ ಅವರು ಆ ಕಥೆಯನ್ನು 24,000 ಶ್ಲೋಕಗಳಲ್ಲಿ ಜಗತ್ತಿಗೆ ನೀಡಿದರು. ಒಬ್ಬ ಮಹರ್ಷಿಯ ಮನಸ್ಸಿನಲ್ಲಿ ಹುಟ್ಟಿದ ಒಂದು ಪ್ರಶ್ನೆ, ಒಬ್ಬ ದೇವರ್ಷಿಯ ಬಾಯಿಂದ ಬಂದ ಒಂದು ಉತ್ತರ ಮತ್ತು ಅದರಿಂದ ಹುಟ್ಟಿದ ಒಂದು ಮಹಾಕಾವ್ಯ, ಅದೇ ರಾಮಾಯಣ. ವಾಲ್ಮೀಕಿಯ ಆ ಮೊದಲ ಪ್ರಶ್ನೆಯೇ ರಾಮನನ್ನು ಜಗತ್ತಿಗೆ ಪರಿಚಯಿಸಿತು. ಆದ್ದರಿಂದಲೇ ರಾಮಾಯಣದ ಆರಂಭದಲ್ಲಿ ಬರುವ ಈ ಶ್ಲೋಕ ಕೇವಲ ಒಂದು ಶ್ಲೋಕವಲ್ಲ, ಇದು ರಾಮಾಯಣದ ಮಹಾ ಪ್ರಯಾಣಕ್ಕೆ ಬಾಗಿಲು ತೆರೆದ ಕ್ಷಣ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಇದೇ ಥರ ರಾಮಾಯಣದ ನೀತಿ ಶ್ಲೋಕಗಳ ಮತ್ತು ರಾಮಾಯಣದ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.